ನಮಸ್ಕಾರ ಆತ್ಮೀಯರೇ, ನಾನು ನಿಮ್ಮ ಪ್ರವೀಣ್ ವಿ ಕುಲಕರ್ಣಿ ಬಿದಿಗೆ ಚಂದ್ರ. ಪ್ರವೀಣ ವಾಹಿನಿಯ ಪ್ರವೀಣವಾಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇಂದಿನ ಪ್ರವೀಣವಾಣಿಯನ್ನು ವಾಚನ ಮಾಡಿ ವಿಶ್ಲೇಷಣೆ ಮಾಡುವಂತಹ ಪ್ರಯತ್ನ ನನ್ನದಾಗಿರುತ್ತದೆ. ಆತ್ಮೀಯರೆಲ್ಲರೂ ಸಹೃದಯರೆಲ್ಲರೂ ಇದನ್ನು ಸ್ವೀಕರಿಸಿ ಆಲಿಸಿ ಮತ್ತು ಬೇರೆಯವರೊಂದಿಗೆ ಇದನ್ನು ಹಂಚಿಕೊಳ್ಳಬೇಕು ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡುತ್ತಾ ಇಂದಿನ ಪ್ರವೀಣವಾಣಿಯ ವಾಚನ ಮತ್ತು ವಿಶ್ಲೇಷಣೆ. ಜೀವನದಲ್ಲಿ ಯಾವಾಗಲೂ ನಟನೆಗಿಂತ ನಗುವಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡಬೇಕು. ನಗುವಿಗಿಂತ ಪ್ರಾಶಸ್ತ್ಯ ವಾಸ್ತವಕ್ಕೆ ಕೊಡಬೇಕು. ನಿಜವಾಗಿ ಹೇಳಬೇಕೆಂದರೆ ವಾಸ್ತವದಲ್ಲಿ ನಗುವಿಗೆ ಪ್ರಾಶಸ್ತ್ಯವನ್ನು ಕೊಡಬೇಕು. ಇದುವೇ ನೈಜ ಜೀವನ. ಹೌದು ಆತ್ಮೀಯರೇ, ಎಷ್ಟೊಂದು ಸತ್ಯವಾದ ಮಾತನ್ನು ಇಲ್ಲಿ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಅಲ್ಲವೇ? ನಗು ನಿಜವಾದ ಬದುಕಿನಲ್ಲಿ ನಗದಂತೆ. ನಗ ಅಂದರೆ ಇಲ್ಲಿ ವೈಡೂರ್ಯ ಆಭರಣ ಅನ್ನುವಂತಹ ಇಲ್ಲಿ ಅರ್ಥವನ್ನು ಕೊಡುತ್ತದೆ. ನಗು ನಿಜವಾದ ಜೀವನದಲ್ಲಿ ನಗದಂತೆ ಅಂದರೆ ನಗದಂತೆ ಅಂದರೆ ನಗದೇ ಇರುವಂತೆ ಅಲ್ಲ. ನಗ ಅಂದರೆ ಆಭರಣದಂತೆ ಒಂದು ಕಾರ್ಯವನ್ನು, ಕೆಲಸವನ್ನು ಮತ್ತು ತನ್ನ ಪಾತ್ರವನ್ನು ನಿಭಾಯಿಸುತ್ತದೆ. ನಗುವೇ ಜೀವನ ಅಂಥೇಳಿ ನಾವೇನು ಹೇಳ್ತೀವಲ್ಲ, ಹೌದು, ಬಹಳ ಸತ್ಯವಾದ ಮಾತು. ಜೀವನದಾಗ ಯಾವಾಗಲೂ ನಟನೆಗಿಂತ ನಾವಿಲ್ಲಿ ನಗುವಿಗೆ ಪ್ರಾಶಸ್ತ್ಯವನ್ನು ಕೊಡಬೇಕು. ನಟನೆ ತಾತ್ಕಾಲಿಕ, ನಗು ಶಾಶ್ವತ. ಹಾಗಾಗಿ ನಾವು ನಟನೆಯಲ್ಲಿ ನಗುವನ್ನು ತರಬಾರ್ದು. ನಗು ವಾಸ್ತವದಲ್ಲಿ ನಿರಂತರ ಇಡಬೇಕು. ಹಾಗಾಗಿ ಜೀವನದಲ್ಲಿ ಯಾವಾಗಲೂ ನಟನೆಗಿಂತ ನಗುವಿಗೆ ಪ್ರಾಶಸ್ತ್ಯವನ್ನು ಕೊಡಬೇಕು. ನಗುವಿಗಿಂತ ಪ್ರಾಶಸ್ತ್ಯ ವಾಸ್ತವಕ್ಕೆ ಕೊಡಬೇಕು. ನಿಜವಾಗಿ ಹೇಳಬೇಕೆಂದರೆ ವಾಸ್ತವದಲ್ಲಿ ಅಥವಾ ಜೀವನದಲ್ಲಿ ನಾವು ಪ್ರಾಶಸ್ತ್ಯವನ್ನು ಕೊಡಬೇಕಾಗ್ತದೆ. ಅಂದರೆ ಜೀವನದಲ್ಲಿ ನಗುವಿಗೆ ಪ್ರಾಶಸ್ತ್ಯವನ್ನು ಕೊಡಬೇಕು. ಅರ್ಥಾತ್ ಏನಪ್ಪ ಅಂತಂದರೆ ನಗುವಿಗೆ ಪ್ರಾಶಸ್ತ್ಯವನ್ನು ನಾವು ಜೀವನದಲ್ಲಿ ಕೊಡಲೇಬೇಕು ಅನ್ನುವಂತಹ ಅರ್ಥವನ್ನು ಇಲ್ಲಿ ಕೊಡ್ತದೆ. ಯಾಕಂದರೆ ನಗುವೇ ಜೀವನ. ಯಾವ ರೀತಿ ಸತ್ಯವಾಗಿದೆ ಅದೇ ರೀತಿ ಏನಪ್ಪ ಅಂದರೆ ಬರೀ ನಗುತ್ತಾ ಇದ್ದರೆ ಬದುಕು ಸಾಗದು. ಹಾಗಾಗಿ ನಮ್ಮ ವಾಸ್ತವದ ಜೀವನದಲ್ಲಿ ಕಾರ್ಯ ಮತ್ತು ಕಾಯಕ ಇದು ಬಹಳ ಮುಖ್ಯ. ಅಂತಹ ಸಂದರ್ಭದಲ್ಲಿ ಬಳಲಿ ಬಂದವರಿಗೆ, ನೊಂದವರಿಗೆ ಒಂದು ನಗುಮುಖವಿನ ಸ್ಮಿತ ಅಂದರೆ ಒಂದು ಮಂದ ಸ್ಮಿತ ಏನಪ್ಪ ಅಂದರೆ ಎಷ್ಟೊಂದು ಖುಷಿ ಕೊಡ್ತದೆ ಮತ್ತು ದಣಿವು ಆರಿಸ್ತದೆ ಅನ್ನೋದನ್ನು ಅದು ಅನುಭವಿಸಿದವರಿಗೆ ಗೊತ್ತಾಗ್ತದೆ. ಹಾಗಾಗಿ ಏನಪ್ಪ ಅಂದರೆ ನಗುವಿನ ಒಂದು ಮಹತ್ವವನ್ನು ಅರಿತುಕೊಂಡು ಇಲ್ಲಿ ನಟನೆ ಅನ್ನೋದನ್ನು ಇಲ್ಲಿ ಎಂದಿಗೂ ನಮ್ಮ ಜೀವನದಲ್ಲಿ ಇರಬಾರ್ದು. ಜೀವನದಲ್ಲಿ ನಾವು ಆಗಾಗ ನಟನೆಯನ್ನು ಮಾಡುವುದರ ಮೂಲಕ ಸಂತೋಷವನ್ನು ಪಡಬೇಕು ಹೊರತಾಗಿ ಜೀವನವೇ ಒಂದು ನಟನೆಯನ್ನಾಗಿ ಮಾಡಿಕೊಳ್ಳಾರ್ದು ಅನ್ನುವಂತಹ ಸಂದೇಶ ಇಲ್ಲಿ ನಾನು ಏನಪ್ಪ ಅಂದರೆ ಅರಿತು ನಿಮ್ಮ ಎಲ್ಲರ ಜೊತೆಗೆ ಹಂಚಿಕೊಳ್ತಾ ಇರೋದು. ಹಾಗಾಗಿ ಜೀವನದಲ್ಲಿ ನಟನೆಗಿಂತ ನಗುವಿಗೆ ಪ್ರಾಶಸ್ತ್ಯವನ್ನು ಕೊಡೋಣಂತ, ನಮ್ಮ ಜೀವನವನ್ನು ಹಸಿರಾಗಿಸೋಣಂತ, ನಮ್ಮ ಜೀವನದಲ್ಲಿ ಬರುವಂತಹ ದುಃಖ ದುಮ್ಮಾನಗಳನ್ನು ಬದಿಗೆ ಸರಿಸಿ ನಾವು ಯಶಸ್ಸಿನ ದಿಶೆಯೆಡೆಗೆ ಸಾಗೋಣವಂತ, ರೋಗ ರುಜಿನಗಳನ್ನು ಮುಕ್ತಗೊಳಿಸುವ ದಿಶೆಯಲ್ಲಿ ನಿರಂತರ ಪ್ರಯತ್ನವನ್ನು ಮಾಡೋಣಂತ. ಆ ನಮ್ಮ ಪ್ರಭಂಜನ ವಿಠ್ಠಲ ನಮ್ಮೆಲ್ಲ ಒಳ್ಳೆಯ ಕಾರ್ಯಗಳಿಗೆ ತಾನು ಸಹಕಾರ ಹಾರೈಕೆ ಕೊಟ್ಟು ಹರಿಸಲಿ ಅಂಥೇಳಿ ನಾವು ಬೇಡೋಣಂತ. ಇದು ಇಂದಿನ ಪ್ರವೀಣವಾಣಿ. ಜೀವನದಲ್ಲಿ ಯಾವಾಗಲೂ ನಟನೆಗಿಂತ ನಗುವಿಗೆ ಪ್ರಾಶಸ್ತ್ಯ ನೀಡೋಣ. ನಮಸ್ಕಾರ.